ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸದ್ಯ ನಾವು ಉತ್ತರ ಪ್ರದೇಶದಲ್ಲಿರುವಂತಹ ಪ್ರಯಾಗ್ರಾಜ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಮಹಾಕುಂಭಮೇಳದ ಒಂದು ಅದ್ಭುತ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲದೇ ಇರೋ ಥರ ಒಂದು ಭಾಸವಾಗ್ತಾ ಇದೆ. ಜನಸಾಗರ ಬೆಳಗ್ಗೆಯಿಂದ ಬರ್ತಾನೆ ಇದೆ. ನಾವೇ ಎಷ್ಟೋ ಗಂಟೆಗಟ್ಟಲೆ ಆಯಿತು ಅಲ್ಲಿಂದ ಬಂದು ಇಲ್ಲಿ ಮುಟ್ಟಬೇಕಾದ್ರೆ ಸಂಗಮ ಕ್ಷೇತ್ರಕ್ಕೆ. ಈ ಒಂದು ಸಂಗಮದ ಪುಣ್ಯ ಸ್ನಾನ ಮಾಡಿ ತುಂಬಾ ಅದ್ಭುತವಾದ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ ಹೇಳ್ಬೋದು. ಹೆಲಿಕಾಪ್ಟರ್ ಮೂಲಕ ಇಲ್ಲಿ ಒಂದು ರಕ್ಷಣಾ ದೃಷ್ಟಿಯಿಂದ ಒಂದು ವಿಶೇಷ ಕಣ್ಗಾವಲನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ವ್ಯವಸ್ಥೆ ಅಂತೂ ತುಂಬಾ ಅದ್ಭುತವಾಗಿದೆ. ಜನರು ಸುರಕ್ಷತೆ ದೃಷ್ಟಿಯಿಂದ ಒಂದು ಬ್ಯಾರಿಕೇಡನ್ನು ಹಾಕಿದ್ದಾರೆ. ಅದರ ಒಳಗಡೆ ಜನರು ಸ್ನಾನ ಮಾಡಿ ಪುಣ್ಯವನ್ನು ಪಡ್ಕೋತಾ ಇದ್ದಾರೆ. ನನ್ನ ಹಿಂದ್ಗಡೆ ಕೂಡ ತಾವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿ ಕರ್ನಾಟಕದವರು ಕೂಡ ಬಂದಿದ್ದಾರೆ. ಸೊ ವಿಶೇಷವಾಗಿ ಒಬ್ಬರು ಸ್ವಾಮೀಜಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸ್ವಾಮೀಜಿ ನಮಸ್ತೆ. ತಮ್ಮ ಹೆಸರು? ದೇವೇಂದ್ರ ಸ್ವಾಮಿ ಅಂತೇಳಿ. ಸ್ವಾಮೀಜಿ, ತಾವು ವಿಶೇಷವಾಗಿ ಎಲ್ಲಿಂದ ಬಂದಿದ್ದೀರಾ? ನಾವು ಗುರುಗಳದಿಂದ ಬಂದಿರೋದು, ವಿಶ್ವಕರ್ಮ ಹಿಡಿಗಂಡಿ ಮಠೇಶ್ವರ ನಾವು. ಹೌದಾ? ಸೊ ಮೊದಲನೇ ಬಾರಿ ಬಂದಿದ್ದೀರಾ? ಹೇಗೆ ನಾವು ಬಂದಿದ್ದು ಮೊದಲನೇ ಬಾರಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ಭಾಳ ಸಂತೋಷ ಆಗ್ತದೆ. ಯಾಕಂತಂದರೆ ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮ ಉಳಿಬೇಕು ಅಂತಂದರೆ ಇಂಥ ಧರ್ಮ ಕಾರ್ಯಗಳು ನಡೀತಾನೆ ಇರಬೇಕು. ಯಾಕಂತ ಕೇಳಿದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬಹಳಷ್ಟು ಗಲಭೆಗಳು ನಡೀತದೆ. ಆದ ಕಾರಣ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಕೂಡ ಮತ್ತು ಅದರ ಜೊತೆ ನಮ್ಮ ಯೋಗಿ ಆದಿತ್ಯನಾಥ್ ಕೂಡ ಇವತ್ತು ಭಾಳ ವಿಶೇಷವಾಗಿ ಸುಮಾರು 144 ವರ್ಷಗಳ ನಮ್ಮ ಆ ಮಹಾಕುಂಭಮೇಳವನ್ನು ಮತ್ತೆ ಭಾಳ ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ನಡೀತಾ ಇದೆ. ಆದ ಕಾರಣ ಇವತ್ತಿನ ಕರ್ನಾಟಕದಿಂದ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ನಮ್ಮ ಭಾರತ ದೇಶ ಇನ್ನಿತರ ಹೊರ ರಾಜ್ಯಗಳಿಂದ ಸಹಿತ ನಮ್ಮ ಜನ ಆಗಮಿಸಿ ಇಲ್ಲಿ ಪುಣ್ಯ ಕ್ಷೇತ್ರದ ದರ್ಶನ ಮಾಡಿ ಪಾವನಗೊಂಡಿದ್ದಾರೆ. ಇವತ್ತು ಕರ್ನಾಟಕದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸಾಗರ ಹರಿದು ಬಂದು ಈಗ ನಾವು ನೋಡ್ತಾ ಇದ್ದೀವಿ. ಸುಮಾರು ಬೆಳಗ್ಗೆಯಿಂದ ನಾವೇ ಕೂಡ 15 ಕಿಲೋಮೀಟ್ರಿಂದ ನಡ್ಕೊತ ಬರ್ತಾ ಇದ್ದೀವಿ. ಆದರೂ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇನ್ನೂ ಕೂಡ ಜನ ಬರ್ತಾನೆ ಇದೆ. ಅದ್ರ ಸದುಪಯೋಗ ಅವೆಲ್ಲರೂ ಭಕ್ತಾದಿಗಳು ತೆಗೆದುಕೊಳ್ಬೇಕಂತೇಳಿ ಈ ಮೂಲಕ ಸುದ್ದಿ ಸಮಯದ ಮೂಲಕ ನಾನು ತಿಳಿಸ್ಪಡಿಸ್ತೀನಿ. ಸೊ ತಾವು ಮುಂಚೆ ಇದ್ರ ಬಗ್ಗೆ ಕೇಳಿದಾಗ ಹೇಗೆ ಅನಿಸುತ್ತೆ? ಇಲ್ಲಿ ಬಂದಾಗ ಏನು ಅನುಭವ ಆಯಿತು ನಿಮಗೆ? ನಾವು ಎಲ್ಲ ರೀಲ್ಸ್ಗಳಲ್ಲಿ ಅದರಲ್ಲಿ ಭಾಳಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ನಾವು ಕೂಡ ಹೋಗಿ ಬರಬೇಕು ಅಂತೇಳಿ ಭಾಳ ಅಪೇಕ್ಷೆ ಪಟ್ಟಿದ್ವಿ. ಆದರೆ ಇವತ್ತೆಲ್ಲ ನಾವು ನಮ್ಮ ಶಿಷ್ಯ ಬಳಗ ತೊಗೊಂಡು ಇವತ್ತು ನಾವು ಕೂಡ ಕಾಶಿ ಮುಗಿಸ್ಕೊಂಡು ಇವತ್ತು ಇಲ್ಲಿ ಪ್ರಯಾಗ್ರಾಜ್ನ ಏನು ಈ ಪುಣ್ಯಕ್ಷೇತ್ರವಾದಂಥ ಗಂಗಾ ಯಮುನಾ ಸರಸ್ವತಿಯ ಏನು ಸಂಗಮ ಆಗ್ತದೆ ಅಂಥ ಪವಿತ್ರ ಸ್ಥಾನದಲ್ಲಿ ನಾವು ಕೂಡ ಬಂದು ಮಿಂದು ಧನ್ಯರಾಗಿದ್ದೀವಿ. ಈ ಪವಿತ್ರ ಈ ಆ ಕೃಪಾ ಆಶೀರ್ವಾದ ಇಡೀ ನಮ್ಮ ಭಕ್ತ ಸಮೂಹಕ್ಕೆ ಇರಲಿ ಅಂತೇಳಿ ಈ ಮೂಲಕ ತಿಳಿಸ್ತೇನೆ. ಧನ್ಯವಾದಗಳು. ಅದೇ ರೀತಿ ಇನ್ನೋರು ಕರ್ನಾಟಕದ ಭಕ್ತರು ಇಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ತಮ್ಮ ಹೆಸರು? ಮೋನಪ್ಪ. ಎಲ್ಲಿಂದ ಬಂದಿದ್ದೀರಾ? ಕಲಬುರಗಿಯಿಂದ. ಸೊ ಎಷ್ಟು ಜನ ಬಂದಿದ್ದಾರೆ ನೀವು? ನಾವು ಒಬ್ಬರೇ ಯಾದಗಿರಿಲಿಂದ ಕಲಬುರಗಿ ಬಂದ್ವಿ. ಕಲಬುರಗಿಲಿಂದ ನಮ್ಮ ಗುರುಗಳ ಜೊತೆ ಬಂದಿದ್ದೀರಾ? ಸೊ ಇದ್ರ ಬಗ್ಗೆ ಯಾರು ಹೇಳಿದ್ರು ನಿಮಗೆ ಕುಂಭ ಮೇಳದ ಬಗ್ಗೆ? ನ್ಯೂಸು, ಪೇಪರ್ ಎಲ್ಲ ರೀತಿ ಮಾಹಿತಿ ಸಿಕ್ಕಿತ್ತು. ಹೌದಾ? ಇದು 144 ವರ್ಷಕ್ಕೆ ಒಂದು ಸಲ ಈ ಮೇಳ ಆಗ್ತದ. ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದಂತ ಪಬ್ಲಿಕ್ ಆಯಿತು. ಅದರಿಂದ ಇದು ನೋಡ್ಬೇಕಂದ ಒಂದು ಉತ್ಸಾಹ ಸಂಘಟ ಬಂದಿದೆ. ಹೇಗೆ ಅನಿಸ್ತು? ಮುಂಚೆ ಏನು ಯೋಚನೆ ಮಾಡಿದ್ರಿ, ಬಂದಾಗ ಹೇಗೆ ಅನಿಸ್ತು? ನಾವು ಮುಂಚೆ ಜನಸಾಗರ ಭಾಳ ಬರ್ತದ, ಭಾಳ ರಶ್ ಅದ ಅಂದ್ರೆ ಎಷ್ಟೇ ಜನಸಾಗರ ಬಂದ್ರೂ ಇಲ್ಲಿ ಒಂದು ಮೇಂಟೆನೆನ್ಸ್ ಚಂದ ಮಾಡ್ತಾರೆ. ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ತಾರೆ. ಒಳ್ಳೆ ಒಂದು ವ್ಯವಸ್ಥೆ ತುಂಬ ಚೆನ್ನಾಗ್ಯದ. ಇಲ್ಲಿ ಬಂದು ಮಂದಿಗೆಲ್ಲ ವ್ಯವಸ್ಥೆ ನೋಡಿ ಎಷ್ಟು ಜನ ಬಂದ್ರೂ ಕಂಟ್ರೋಲ್ ಮಾಡೋ ಒಂದು ಕೆಪಾಸಿಟಿ ಇಲ್ಲಿ ಒಂದು ಆಡಳಿತ ಅಧಿಕಾರಿಗಳಿಗೆ ಆದ. ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಕೋಟ್ಯಾಂತರ ಜನ ಬಂದರೂ ಕೂಡ ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ವಿಶೇಷವಾಗಿ ನಾವು ಒಂದು 15 ಕಿಲೋಮೀಟರ್ ನಡ್ಕೊತಾ ಬಂದ್ವಿ. ನಾವು ಮೀಡಿಯಾದವ್ರು ಇದ್ದರೂ ಕೂಡ, VIP ಇದ್ದರೂ ಕೂಡ ಎಲ್ರಿಗೂ ಆಲ್ ಆರ್ ಈಕ್ವಲ್ ಅಂತ ಒಂದು ಟ್ರೀಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರಿಗೆ ಸ್ಪೆಷಲ್ ದರ್ಶನ ಅಥವಾ ಸ್ಪೆಷಲ್ ಅವಕಾಶ ಅಂತ ಎಂಥದಿಲ್ಲ. ಮನುಷ್ಯರು ಎಲ್ಲರೂ ಭಕ್ತರು ಅಂದ ತಕ್ಷಣ ಎಲ್ಲರೂ ಸಾಮಾನ್ಯ ಬರಬೇಕಂತ ಆ ರೀತಿ ಒಂದು ರೂಲ್ಸನ್ನು ಮಾಡಿದ್ದಾರೆ. ನಾವು ನಡ್ಕೊತ ಬರಬೇಕಾದ್ರೆ ನಮ್ಮ ಸುದ್ದಿ ಸಮಯ ಚಾನಲ್ ಲೋಗೋನ ನೋಡಿ ಎಷ್ಟೋ ಜನ ಕನ್ನಡದವರು, ನೀವು ಕರ್ನಾಟಕದವರ, ಎಲ್ಲಿಂದ ಬಂದಿದ್ದೀರಾ, ಸುದ್ದಿ ಸಮಯ ಅಂತ ಓದೋರು, ಕೆಲವೊಬ್ಬರು ಕಲಬುರಗಿ ಜಿಲ್ಲೆಯವರು ಯಾರಾದರೂ ಪರಿಚಯ ಇದ್ದರೆ ಸರ್ ನೀವು ಬಂದಿದ್ದೀರಾ ಅಂತ ಹೇಳಿದ್ರು. ಸೊ ಒಂದು ರೀತಿ ಖುಷಿ ಅನ್ನಿಸ್ತಾಯಿತ್ತು. ನಾವು ಈ ದೇಶದ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ ನಮ್ಮ ಭಾಷೆಯವರು ನಮ್ಮ ರಾಜ್ಯದವ್ರು ಸಿಕ್ಕರೆ ಅದರ ಖುಷಿನೇ ಬೇರೆ ಅಂತ ಹೇಳ್ಬೋದು. ಸೊ ಇದೇ ರೀತಿ ಇನ್ನೂ ಯಾರ್ಯಾರು ಬರಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ, ಅವಶ್ಯವಾಗಿ ಬನ್ನಿ, ಇಲ್ಲಿ ಬಂದು ಸ್ನಾನ ಮಾಡಿ ಪುಣ್ಯವನ್ನು ಪಡ್ಕೊಳ್ಳಿ. ಯಾಕಂದರೆ ಕೇವಲ ಈ ಒಂದು ಫೆಬ್ರವರಿ 26 ಅಷ್ಟೇ ಅಲ್ಲ, ಮೇ ತಿಂಗಳವರೆಗೂ ಕೂಡ ಒಂದು ಪುಣ್ಯ ಸ್ನಾನದ ಒಂದು ಮುಹೂರ್ತ ಮುಂದೆ ಹೊರಿತಾ ಇದೆ ಅಂತ ಸಾಕಷ್ಟು ಜನ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಸೊ ಗದ್ದಲ ಮಾಡ್ದೇ ಅಥವಾ ಒಟ್ಟಿಗೆ ಬಂದು ಕ್ರೌಡ್ ಮಾಡಿ ಅನಾಹುತಕ್ಕೆ ಈಡಾಗೋ ಬದಲು ತಾವು ಆರಾಮಾಗಿ ತಮ್ಮ ಕುಟುಂಬದ ಜೊತೆ, ಗೆಳೆಯರ ಜೊತೆ ಬಂದು ಈ ಒಂದು ಸ್ನಾನ ಮಾಡಿ ಪುಣ್ಯವನ್ನು ಪಡ್ಕೊಳ್ಳಿ.